ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಬನ್ನಿ, ಮೂಡಲಮನೆ ಎಸ್ಟೇಟ್ ರಹಸ್ಯ ಮುಂದುವರಿದ 4ನೇ ಭಾಗವನ್ನು ಶುರು ಮಾಡೋಣ. ಈ ಮಗನಾದರೂ ಇವರ ಜೊತೆ ಇರೋ ಹಾಗೆ ಮಾಡು ಶಿವನೇ, ನಿನ್ನತ್ರ ಅಷ್ಟೇ ಕೇಳೋದು ನಾನು ಎಂದು ಊಟ ಮುಗಿಸಿದ ಶಂಕರಪ್ಪ ಎಲ್ಲರೂ ಬಿಲ್ ಪೇ ಮಾಡಿ ಬಂದು ಕಾರ್ನಲ್ಲಿ ಕುಳಿತುಕೊಳ್ಳುತ್ತಲೇ ಕಾರ್ ಮತ್ತೆ ಸ್ಟಾರ್ಟ್ ಮಾಡಿ ಬೆಂಗಳೂರಿನತ್ತ ಸಾಗಿತ್ತು. ಓಂ ಮತ್ತು ಶನಾಯ ಹಿಂದೆ ಕುಳಿತುಕೊಂಡು ಅಮಿಷಾ ಜೊತೆಗೆ ಮಾತನಾಡುತ್ತಿದ್ದರು. ಅಮಿಷಾ ಕೂಡ ಈಗ ಅಳುತ್ತಿರಲಿಲ್ಲ. ಸಮಾಧಾನದಿಂದಲೇ ಓಂ ಮತ್ತು ಶನಯಾನೊಂದಿಗೆ ಮಾತನಾಡುತ್ತಿದ್ದಳು. ಮಾತನಾಡುತ್ತಾ ಸುಸ್ತಾದ ಅಮಿಷಾ ಮೊದಲೇ ತುಂಬ ಅತ್ತಿದ್ದ ಕಾರಣ ಮತ್ತೆ ಶನಾಯನ ತೊಡೆ ಮೇಲೆ ಮಲಗಿ ನಿದ್ದೆಗೆ ಜಾರುತ್ತಾಳೆ. ಶನಾಯ ಅಮಿಷಾ ತಲೆಯನ್ನು ಸವರುತ್ತಾ, ಓಂ, ಈ ಮಗು ಅಪ್ಪ ಅಮ್ಮ ಸಿಗಲಿಲ್ಲ ಅಂದರೆ ಏನು ಮಾಡೋದು? ಓಂಗೆ ಕೇಳುತ್ತಾಳೆ. ಅದಕ್ಕೆ ಓಂ, ನೋಡೋಣ ಶನಾಯ, ನಾಳೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡೋಣ. ಅವರು ಹುಡುಕಬಹುದು. ಆಗಲೂ ಅವರ ಅಪ್ಪ ಅಮ್ಮ ಸಿಗಲಿಲ್ಲ ಎಂದರೆ ಮುಂದೆ ಯೋಚನೆ ಮಾಡಿದರಾಯಿತು. ಮಗುವನ್ನು ಏನು ಮಾಡುವುದು ಎಂದು ಯೋಚನೆ ಮಾಡೋಣ ಎಂದು ಹೇಳುತ್ತಾನೆ. ಶನಾಯ, ಓಂ, ಅಮಿಷಾ ಅಪ್ಪ ಅಮ್ಮ ಸಿಗಲಿಲ್ಲ ಅಂದರೆ ನಾವೇ ಯಾಕೆ ಲೀಗಲಿ ಅವಳನ್ನು ದತ್ತು ತೆಗೆದುಕೊಳ್ಳಬಾರದು ಎಂದು ಹೇಳಲು ಓಂ ದೀರ್ಘವಾಗಿ ಶನಯನನ್ನು ನೋಡುತ್ತಾ, ಆರ್ ಯು ಶೋರ್? ನಿನಗೆ ಇಷ್ಟ ಇದೆಯಾ ಶನಾಯ? ಚೆನ್ನಾಗಿ ಯೋಚನೆ ಮಾಡು ಶಾನು. ಯಾಕೆ ಎಂದರೆ ಇದು ಯಾರ ಮಗುವೋ ನಮಗೂ ಗೊತ್ತಿಲ್ಲ. ಮುಂದೆ ನೀನು ಈ ಮಗುವನ್ನು ಸ್ವಂತ ಮಗುವ ಹಾಗೆ ನೋಡಿಕೊಳ್ಳಲು ಸಾಧ್ಯನಾ? ಯಾರ ಮಗುವಾದರೂ ಸರಿ. ಯಾಕೆ ಎಂದರೆ ಶಾನು ಯಾವ ಹೆಣ್ಣು ಸಹ ಬೇರೆ ಯಾರದ್ದು ಮಗುವಿಗೆ ಸ್ವಂತ ತಾಯಿ ರೀತಿ ಪ್ರೀತಿ ಕೊಡಲು ಸಾಧ್ಯನೇ ಇಲ್ಲ ಅಲ್ವಾ? ಮಗು ದತ್ತು ಪಡೆಯುವುದು ಸುಲಭವಾಗಿರಬಹುದು ಶಾನು. ಪ್ರೀತಿ ತೋರಿಸುವುದು ತುಂಬ ಮುಖ್ಯ. ಮುಂದೆ ಮಗುಗೆ ನಾವು ತೋರಿಸುವ ಪ್ರೀತಿ ಸ್ವಂತ ತಂದೆ ತಾಯಿ ಮರೆತು ನಮ್ಮನ್ನು ಅಪ್ಪ ಅಮ್ಮ ಎಂದು ಒಪ್ಪಿಕೊಳ್ಳಬೇಕು. ಆ ಮಗು ಎಷ್ಟರ ಮಟ್ಟಿಗೆ ನಮ್ಮನ್ನು ಹಚ್ಚಿಕೊಳ್ಳಬೇಕು ಎಂದರೆ ತನ್ನ ತಂದೆ ತಾಯಿ ಯಾರೆಂದು ಸಹ ಮರೆಯುವಂತೆ ನಾವು ಆ ಮಗುಗೆ ಪ್ರೀತಿ ಕೊಡಬೇಕು. ಆದ್ದರಿಂದ ನೀನು ಮಗುವಿಗೆ ಸ್ವಂತ ತಾಯಿ ಪ್ರೀತಿ ಕೊಡಲು ಸಿದ್ಧವಿದ್ದರೆ ನನಗೂ ತೊಂದರೆ ಇಲ್ಲ ಶಾನು. ಈ ಮಗು ನೋಡಿದಾಗಿಂದಲೂ ಏಕೋ ಗೊತ್ತಿಲ್ಲ, ನನ್ನ ಸ್ವಂತ ಮಗು ಇದ್ದಿದ್ರೆ ಹೀಗೆ ಇರುತ್ತಿತ್ತೇನೋ ಅನಿಸುತ್ತಿದೆ ಎಂದು ಹೇಳುತ್ತಾನೆ. ಓಂ ಮಾತಿನಿಂದ ಒಂದು ಕ್ಷಣ ಮನಸ್ಸಿಗೆ ದುಃಖವಾದರೂ, ಓಂ, ಐ ಆಮ್ ಸೋ ಸಾರಿ, ನಿಮಗೆ ಒಂದು ಮಗು ಕೊಡುವ ಯೋಗ್ಯತೆ ಸಹ ನನಗೆ ಇಲ್ಲ ಎಂದು ಹೇಳಿ ತನ್ನ ಕಣ್ಣೀರನ್ನು ಓಂಗೆ ಕಾಣದ ರೀತಿಯಲ್ಲಿ ಒರೆಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾಳೆ. ಓಂ ಶನಾಯನ ಕೈ ಹಿಡಿದುಕೊಂಡು, ಸಾರಿ ಶಾನು, ನಿನಗೆ ನೋವಾಗಲಿ ಎಂದು ಈ ರೀತಿ ನಾನು ಹೇಳಲಿಲ್ಲ. ಮಗು ದತ್ತು ಪಡೆದ ನಂತರ ನಾವೇ ಆ ಮಗುವಿಗೆ ಸ್ವಂತ ಅಪ್ಪ ಅಮ್ಮ ಆಗ್ತೀವಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದ್ದು ಅಷ್ಟೇ. ಪ್ಲೀಸ್ ಶಾನು, ನಿನ್ನಿಂದ ನನಗೆ ಯಾವತ್ತೂ ಬೇಜಾರು ಆಗೋದಿಲ್ಲ. ನಮಗೆ ಮಗು ಆಗಿಲ್ಲ ಎಂದರೂ ನನಗೇನು ತೊಂದರೆ ಇಲ್ಲ ಶಾನು, ಆದರೆ ಪ್ಲೀಸ್ ನೀನು ಮಾತ್ರ ಅಳಬೇಡ ಎಂದು ಅವಳನ್ನು ತನ್ನ ಎದೆಯ ಗೂಡಲ್ಲಿ ಮುಚ್ಚಿಕೊಳ್ಳುತ್ತಾನೆ. ಬೇಜಾರಿಲ್ಲ, ಯಾಕೆ ಗೊತ್ತಾ ಶಾನು, ಐ ಲವ್ ಯು. ನೀನು ನನ್ನ ಪ್ರಾಣ. ನೀನು ನನಗೆ ಏನೂ ಕೊಟ್ಟಿಲ್ಲ ಎಂದು ಯಾವತ್ತೂ ಯೋಚಿಸಬೇಡ. ನೀನೇ ನನಗೆ ಎಲ್ಲ. ನೀನು ಜೊತೆಯಲ್ಲಿ ಇದ್ದರೆ ನನಗೆ ಎಲ್ಲ ಸಿಕ್ಕಂತೆ. ಆದರೆ ದಯವಿಟ್ಟು ನೀನು ಮಾತ್ರ ನೊಂದುಕೊಳ್ಳಬೇಡ. ನೀನು ನೊಂದುಕೊಂಡರೆ ನನ್ನ ಹೃದಯಕ್ಕೂ ಅಷ್ಟೇ ನೋವಾಗುತ್ತೆ ಎಂದು ಶಾನುವಿನ ಕೈಗೆ ಮುತ್ತು ಕೊಡುತ್ತಾನೆ. ಶಾನು ಸಹ ಓಂ ಕೈ ಹಿಡಿದು ಮುತ್ತು ಕೊಟ್ಟು, ಆದರೂ ಓಂ, ನಾನು ಸಾಯುವ ತನಕ ಈ ಕೊರಗು ಇದ್ದೇ ಇರುತ್ತದೆ, ನಿನಗೆ ಒಂದು ಮಗು ಕೊಡಲಿಲ್ಲ ಎಂದು. ನನ್ನ ಕನಸು ಎಂದು ನನಸಾಗುವುದಿಲ್ಲ ಓಂ. ಎಲ್ಲ ಗರ್ಭಿಣಿಯರಂತೆ ನಾನು ಸಹ ಗರ್ಭಿಣಿಯಾಗಿ ಬಯಕೆ ಎಂದು ತನ್ನ ಗಂಡನ ಬಳಿ ಕೇಳಿ ಕಾಡಿಸಿ ಪೀಡಿಸಿ ಸತಾಯಿಸಬೇಕು. ತಿಂಗಳು ಬೇಬಿ ಬಂಪ್ ಫೋಟೋ ಶೂಟ್ ಮಾಡಿಸಬೇಕು. ನಾನು ಮಾತನಾಡಿಸಿದಾಗ ನನ್ನ ಹೊಟ್ಟೆಯಲ್ಲಿ ಮಗು ಅದಕ್ಕೆ ಪ್ರತಿಕ್ರಿಯಿಸಿ ಜೋರಾಗಿ ಒದೆಯಬೇಕು. ಜಾಸ್ತಿ ಹುಳಿ ತಿನ್ನುವುದನ್ನು ನೋಡಿ ನೀನು ನನ್ನ ಮೇಲೆ ಕೋಪಿಸಿಕೊಳ್ಳಬೇಕು. ಹೀಗೆ 1000 ಆಸೆಗಳನ್ನು ಕಂಡಿದ್ದೆ ಓಂ ನಾನು. ಅದೇ ಥರ 1000 100 ಮಗುವಿನ ಬಗ್ಗೆ. ಆ ಮಗು ಹೆಣ್ಣಾದರೆ ಯಾವ ಹೆಸರು ಇಡಬೇಕು, ಗಂಡಾದರೆ ಯಾವ ಹೆಸರಿಡಬೇಕು, ಈ ಥರ 1000 ಕನಸು ಹೊತ್ತಿದ್ದೆ ನಾನು. ಆ ಕನಸು ಎಂದು ನೆರವೇರಲಿಲ್ಲ. ಐ ಆಮ್ ಸೋ ಸಾರಿ ಎಂದು ಸಣ್ಣದಾಗಿ ಅಳಲು ಶುರು ಮಾಡಿದ್ದಳು. ಓಂ,
ಶಾನು, ಪ್ಲೀಸ್ ಅಳಬೇಡ್ವೆ. ಐ ಆಮ್ ಸಾರಿ ಆಯಿತಾ. ನಿನಗೆ ನಿಜ ಗೊತ್ತಾಗಲಿಲ್ಲ ಬೇಬಿ. ನಾನು ಯಾವುದೋ ಯೋಚನೆಯಲ್ಲಿ ಹಾಗೆ ಹೇಳಿಬಿಟ್ಟೆ. ಸಾರಿ ಬಾಬಾ. ಈಗೇನು ಅಮಿಷಾ ಅಪ್ಪ ಅಮ್ಮ ಸಿಗಲಿಲ್ಲ ಅಂದರೆ ನಾವೇ ದತ್ತು ತೆಗೆದುಕೊಂಡು ಸಾಕೋಣ ಆಯಿತಾ. ನೀನು ರಿಲ್ಯಾಕ್ಸ್ ಆಗಿರು ಪ್ಲೀಸ್. ನೀನು ಮಾತ್ರ ಅಳಬೇಡ. ನೀನು ಅತ್ತರೆ ನನಗೆ ನೋವಾಗುತ್ತೆ ಬೇಬಿ ಎಂದು ಅವಳ ಎಗಳನ್ನು ಬಳಸಿ ತಬ್ಬಿಕೊಳ್ಳುತ್ತಾನೆ. ಅವರಿಬ್ಬರು ತಬ್ಬಿಕೊಂಡಿದ್ದರಿಂದ ಅಮಿಷಾಗೆ ನಿದ್ದೆ ಮಾಡಲು ಹಿಂಸೆ ಆದ ಕಾರಣ ನಿದ್ದೆಯಲ್ಲಿಯೇ ಅಮ್ಮ ಚುಮ್ಮೇಲು ಆಮಿ ಚೀಪಿಂಗ್ ಮಾತಾ ಇದ್ದಾಳೆ ಗೊತ್ತಾಗಲ್ವಾ ದಾದಾ ಪೀಚ್ ಆಮಿಗೆ ಆಚಿ ಮಾಲೋಕೆ ಬಿಲು ಎಂದು ಇಬ್ಬರನ್ನು ತನ್ನ ಪುಟ್ಟ ತೋಳಿನಿಂದ ತಳ್ಳಲು ಓಂ ಮತ್ತು ಶನಾಯ ಮುಖದಲ್ಲಿ ನಗು ಮೂಡಿತ್ತು. ಅಷ್ಟರಲ್ಲಿ ಶಂಕರಣ್ಣ, ಓಮಪ್ಪ ಇನ್ನೇನು ಮನೆ ತಾವೇ ಬಂದು. ಮನೆಗೆ ಹೋದ್ಮೇಲೆ ದೊಡ್ಡಪ್ಪವ್ರಿಗೂ ಏನು ಹೇಳೋಮ್ಮ ಅಂದ್ಕೊಂಡಿದ್ದೀರಾ? ಯೋಚನೆ ಮಾಡ್ರಲ್ಲ. ನಿಮ್ಮ ಜೊತೆ ಮಗ ನೋಡಿದ ಕೂಡಲೇ ಈ ಮಗ ಯಾರ್ದು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೀರಿ ಎಂದು ಕೇಳ್ತಾರ ಎಂದು ಹೇಳುತ್ತಾರೆ. ಶಂಕರಣ್ಣನ ಮಾತು ಕೇಳಿಸಿಕೊಂಡ ಓಂ ಮತ್ತು ಶನಾಯ ಮುಖ ನೋಡಿಕೊಂಡು, ಓಂ ಈಗ ಸೀದಾ ಹೋಗಿ ಯಾರಿಗೂ ಏನೂ ಹೇಳುವುದು ಬೇಡ. ಲೇಟ್ ನೈಟ್ ಆಗಿರೋದ್ರಿಂದ ನಾವು ಮಗು ಜೊತೆ ಬಂದಿರುವುದು ಯಾರಿಗೂ ಸಹ ಗೊತ್ತಾಗಲ್ಲ. ನಾಳೆ ಬೆಳಗ್ಗೆ ನಿಧಾನವಾಗಿ ಮಾಮ್ ಮತ್ತು ಡ್ಯಾಡ್ಗೆ ಎಲ್ಲ ಹೇಳ್ತೀನಿ ಆಯಿತಾ. ಪ್ಲೀಸ್ ಈಗ ಅವರಿಗೆ ವಿಷಯ ತಿಳಿಸಿ ಟೆನ್ಷನ್ ಕೊಡುವುದು ಬೇಡ ಆಯಿತಾ ಎಂದು ಓಂ ಬಳಿ ರಿಕ್ವೆಸ್ಟ್ ಮಾಡಿ ಹೇಳುತ್ತಾಳೆ. ಓಂ ಸ್ವಲ್ಪ ಟೆನ್ಷನ್ನಿಂದ, ಶಾನು ಇದು ತಪ್ಪು ಅಲ್ವಾ, ನಾವು ಯಾವುದೋ ಮಗು ಕರೆದುಕೊಂಡು ಬಂದಿದ್ದೀವಿ ಅಂತ ಡ್ಯಾಡ್ಗೆ ಗೊತ್ತಾದರೆ ತುಂಬ ಕೋಪ ಮಾಡ್ಕೊತಾರೆ ಅನಿಸುತ್ತೆ. ಮಾಮ್ಗೆ ಆದರೆ ಹೇಗೋ ತಿಳಿಸಿ ಹೇಳಬಹುದು, ಆದರೆ ಡ್ಯಾಡ್ಗೆ ಅರ್ಥ ಮಾಡಿಸೋದೇ ಸ್ವಲ್ಪ ಕಷ್ಟನೇ. ಡ್ಯಾಡ್ ಒಪ್ಪಿಸೋಕೆ ಮೊದಲಿಂದನೇ ಮಾಮ್ನಿಂದಲೇ ಸಾಧ್ಯ. ನೀನು ಹೇಳೋದು ರೈಟ್. ಈಗ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ಮಾರ್ನಿಂಗ್ ಮೊದಲು ಮಾಮ್ಗೆ ತಿಳಿಸಿ ಮಾಮ್ನ ಕನ್ವಿನ್ಸ್ ಮಾಡಿದ್ರೆ ಡ್ಯಾಡ್ ಏನೂ ಹೇಳುವುದಿಲ್ಲ ಎಂದು ಹೇಳುತ್ತಾನೆ. ಶಾನು ಓಂ ಮಾಮ್ಗೆ ಮೊದಲು ತಿಳಿಸೋಣ, ನಂತರ ಡ್ಯಾಡಿಗೆ ಮಾಮ್ನೇ ವಿಷಯ ಹೇಳುತ್ತಾರೆ. ಆವಾಗ ಜಾಸ್ತಿ ಮನೆಯಲ್ಲಿ ರಂಪ ಏನೂ ಆಗೋಲ್ಲ ಎಂದು ಹೇಳಿ ಸುಮ್ಮನೆ ಕುಳಿತುಕೊಳ್ಳುತ್ತಾರೆ. ಶಂಕರಣ್ಣ ಒಂದು ದೊಡ್ಡ ಬಂಗಲೆಯ ಬಳಿ ಬಂದು ನೋಡಲು ಆ ಬಂಗಲೆಯ ಪಕ್ಕವೇ ಪವಿತ್ರವನ ಎಂದು ನೇಮ್ ಬೋರ್ಡ್ ಕಲ್ಲಿನಿಂದ ಸುಂದರವಾಗಿ ಕೆತ್ತಲಾಗಿತ್ತು. ಅಲ್ಲಿಗೆ ಬಂದು ಕಾರ್ ನಿಲ್ಲಿಸಿ ಆರನ್ ಮಾಡಲು ವಾಚ್ಮ್ಯಾನ್ ಬಂದು ಬಂಗಲೆಯ ಮೇನ್ ಗೇಟ್ ಓಪನ್ ಮಾಡಿದ್ದ. ಬಂಗಲೆಯ ಗೇಟ್ ಓಪನ್ ಮಾಡುತ್ತಲೇ ಶಂಕರಣ್ಣ ಸೀದಾ ಕಾರನ್ನು ಬಂಗಲೆಯ ಒಳಗೆ ಡ್ರೈವ್ ಮಾಡುತ್ತಾ ಬಂದು ಅಲ್ಲೇ ಇದ್ದ ಕಾರ್ ಶೆಡ್ನಲ್ಲಿ ಪಾರ್ಕ್ ಮಾಡುತ್ತಾರೆ. ಕಾರ್ ಪಾರ್ಕ್ ಮಾಡುತ್ತಲೇ ಶಂಕರಣ್ಣ ಕಾರಿಂದ ಇಳಿದು ಡಿಕ್ಕಿಯಲ್ಲಿದ್ದ ಎಲ್ಲ ಲಗೇಜನ್ನು ಎತ್ತಿಕೊಂಡು ಸೀದಾ ಬಂಗಲೆಯ ಒಳಗೆ ಹೋಗುತ್ತಾರೆ. ಅವರು ಹೋಗುತ್ತಲೇ ಓಂ ಕಾರಿನಿಂದ ಇಳಿದು, ಶಾನು ಮತ್ತು ಅಮಿಷಾನ ನಾನು ಎತ್ಕೊತೀನಿ ಕೊಡು, ನೀನು ಆರಾಮಾಗಿ ಇಳಿ ಎಂದು ಶನಾಯ ಕುಳಿತಿದ್ದ ಕಡೆ ಬಂದು ಕಾರ್ ಡೋರ್ ಓಪನ್ ಮಾಡಿ ಅಮಿಷಾನನ್ನು ತನ್ನ ತೋಳಿನಲ್ಲಿ ತೆಗೆದುಕೊಂಡು ಸೀದಾ ಬಂಗಲೆಯ ಒಳಗೆ ಹೋಗುತ್ತಾನೆ. ಅಮಿಷಾ ಸಹ ಅವನ ಓಂನ ಹಿಂದೆಯೇ ಕಾರ್ನಿಂದ ಇಳಿದು ಅಮಿಷಾ ಹಿಂದೆಯೇ ಹೋಗುತ್ತಾಳೆ. ಓಂ ಮತ್ತು ಶನಾಯ ಮನೆಯ ಒಳಗೆ ಬಂದು ನೋಡಲು ಯಾರೂ ಕಾಣುವುದಿಲ್ಲ. ಯಾರೂ ಇಲ್ಲದನ್ನು ಗಮನಿಸಿ ಆಲ್ರೆಡಿ ಎಲ್ಲ ನಿದ್ದೆ ಮಾಡಿರಬಹುದು ಎಂದು ಯೋಚಿಸುತ್ತಾ ಅವರಿಗೂ ಚೆನ್ನಾಗಿ ಗೊತ್ತು ಎಲ್ಲರೂ ನಿದ್ದೆ ಮಾಡುತ್ತಿದ್ದಾರೆ ಎಂದು. ಆದ ಕಾರಣ ನಿಧಾನಕ್ಕೆ ಯಾವುದೇ ರೀತಿಯ ಶಬ್ದವನ್ನು ಮಾಡದೆ ಮೆಟ್ಟಿಲನ್ನು ಹತ್ತುತ್ತಾ 2ನೇ ಫ್ಲೋರ್ನಲ್ಲಿ ಇದ್ದ ತಮ್ಮ ರೂಮ್ಗೆ ಬರುತ್ತಾರೆ. ಬಂದು ಓಂ ಅಮಿಷಾನನ್ನು ತಮ್ಮ ಬೆಡ್ರೂಮ್ನಲ್ಲಿ ಇದ್ದ ದೊಡ್ಡ ಬೆಡ್ ಮೇಲೆ ಮಲಗಿಸುತ್ತಾನೆ. ಅಮಿಷಾಗೆ ತುಂಬ ಸುಸ್ತಾಗಿದ್ದ ಕಾರಣ ಮತ್ತೆ ಹೇಳದೆ ಸುಮ್ಮನೆ ನಿದ್ದೆಗೆ ಜಾರುತ್ತಾಳೆ. ಮಗು ಅಷ್ಟು ಈಸಿಯಾಗಿ ನಿದ್ದೆಗೆ ಜಾರಿದ್ದನ್ನು ನೋಡಿದ ಓಂ ಮತ್ತು ಶನಾಯಾಗೆ ಈಗ ನೆಮ್ಮದಿಯ ಭಾವವಾಗಿತ್ತು. ಏಕೆಂದರೆ ಮಗು ಅವರಿಗೆ ಸಿಕ್ಕಾಗಿಲಿಂದನೂ ಒಂದೇ ಸಮ ಅಳುತ್ತಿತ್ತು. ತನ್ನ ತಂದೆ ತಾಯಿಯನ್ನು ನೆನೆಸಿಕೊಂಡು ಅಳುತ್ತಿದ್ದ ಮಗುವನ್ನು ನೋಡಿ ಇಬ್ಬರಿಗೂ ಬೇಸರವಾಗಿತ್ತು. ಓಂ ಮತ್ತು ಶನಾಯಾಗೂ ಕೂಡ ಲಾಂಗ್ ಜರ್ನಿ ಮಾಡಿ ಬಂದಿದ್ದರಿಂದ ಮೈಕೈ ಎಲ್ಲ ನೋವಾಗಿದ್ದ ಕಾರಣ ಇಬ್ಬರು ಒಬ್ಬರಾದ ಮೇಲೆ ಒಬ್ಬರು ಸ್ನಾನವನ್ನು ಮಾಡಿ ಮುಗಿಸಿ ಬಂದು ನೋಡಲು ಅಮಿಷಾ ಬೆಡ್ನ ಮಧ್ಯೆ ಮಲಗಿದ್ದಳು. ಆದ ಕಾರಣ ಓಂ ಅಮಿಷಾನ ಮತ್ತೊಂದು ತುದಿಯಲ್ಲಿ ಮಲಗಿದರೆ
ಶನಾಯ ಅಮಿಷನ ಇನ್ನೊಂದು ತುದಿಯಲ್ಲಿ ಮಲಗಿದ್ದಳು. ಮಲಗಿದ್ದೇ ಓಂ ಮತ್ತು ಶನಾಯ ನಿದ್ದೆಗೆ ಜಾರಿದ್ದರು. ಆದರೆ ಬೆಳಿಗ್ಗೆ ಆಗಬಹುದಾದ ಮಿನಿ ಯುದ್ಧದ ಪರಿವಿಲ್ಲ ಅವರಿಗೆ ಪಾಪ. ಕತೆ ಮುಂದುವರಿಯುವುದು. ನನ್ನ ಈ ಹೊಸ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟ ಆಗ್ತಿದೆ ಇಲ್ಲ ಎಂದು ನೀವು ತಿಳಿಸಿದ್ರೆ ತಾನೇ ನನಗೂ ಗೊತ್ತಾಗೋದು ಫ್ರೆಂಡ್ಸ್. ನಾನು ಸಿಗ್ತೀನಿ ಮುಂದಿನ ಎಪಿಸೋಡ್.